ನಮಸ್ತೆ ಅಣ್ಣ. ಬರೋ ಅದೇ ಅಣ್ಣ ನೋಡಿ, ಈ ಬಾರಿ ಕೂಡ ವಿಶೇಷ ಏನೂ ಆಗಿಲ್ಲ. ಖರ್ಚು ನೋಡಿದರೆ ಹೆಚ್ಚುತ್ತಾನೆ ಹೋಗ್ತಾ ಇದೆ. ಮೊದಲು ಮೆಕ್ಕೆಜೋಳದ ಬೆಲೆ 1 ಎಕರೆಗೆ 15,000 ಖರ್ಚಾಗ್ತಿತ್ತು. ಈಗ ನೇರವಾಗಿ 24,000 ಆಗ್ತಾಯಿದೆ. ಮೊದಲಿನಷ್ಟೇ ಕಷ್ಟಪಡ್ತಿದ್ದೀವಿ, ಆದರೆ ಹೊಲ ಬೆಂಬಲ ಕೊಡ್ತಾ ಇಲ್ಲ. ಕೆಲವೊಮ್ಮೆ ಅನಿಸುತ್ತೆ ನಾವು ಮಾತ್ರ ಹಿಂದುಳಿದಿದ್ದೇವೆ, ಆದರೆ ಜಗತ್ತೆಲ್ಲ ಮುಂದೆ ಹೋಗ್ಬಿಟ್ಟಿದೆ. ಈಗ ಬಸಣ್ಣವರೇ ನೋಡಿ, ಪ್ರತಿ ವರ್ಷ ಮುಂದೆ ಹೋಗ್ತಾ ಇದ್ದಾರೆ. ಹಾಗಾದರೆ ಅವ್ರನ್ನೇ ಯಾಕೆ ಕೇಳಬಾರ್ದು? ಹಾಂ, ಬಸಣ್ಣ ಬಸಣ್ಣ ಬನ್ನಿ ಇಲ್ಲಿ. ನಮಸ್ತೆ ಅಣ್ಣ. ಹೇಗಿದ್ದೀರಾ ಬಸಣ್ಣ? ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಚೆನ್ನಾಗೈತೆ. ಸರಿ, ಹಾಂ, ಒಂದು ಮಾತು ಕೇಳ್ಬೋದಾ? ಕೇಳಿ. ಬಸಣ್ಣ, ನಾವು ಇಷ್ಟು ಖರ್ಚು ಮಾಡ್ತಾ ಇದ್ದೀವಿ, ಆದರೆ ಬೆಳೆ ಮಾತ್ರ ಹಾಗೇ ಇದೆ. ಏನೂ ಬದಲಾಗ್ತಾ ಇಲ್ಲ. ಆದರೆ ನಿಮ್ಮಲ್ಲಿ ಹೇಗೆ ಬದಲಾಗ್ತಿದೆ? ಸರಿ, ಒಂದು ವಿಷಯ ಹೇಳಿ. ಹಾಂ. ಮೊದಲು ಯಾವ ಫೋನ್ ಬಳಸ್ತಿದ್ರಿ? ಕೀಪ್ಯಾಡು. ಹಾಂ. ಈಗ ಸ್ಮಾರ್ಟ್ಫೋನು. ಯಾಕೆ ಬದಲಾಯಿಸಿದ್ರಿ? ಕೆಲಸ ಸುಲಭ ಅಲ್ಲಿ ಅಂತ. ಬೇಸಾಯದಲ್ಲೂ ಹಾಗೆ ಮಾಡಬೇಕು. ಪಶುಪಾಲನೆಯಲ್ಲಿ ಮೊದಲು ದೇಸಿ ಹಸುಗಳನ್ನು ಬಳಸ್ತಿದ್ವಿ, ಆದರೆ ಈಗ ಉನ್ನತ ತಳಿಗಳ ಹಸುಗಳನ್ನು ಬಳಸ್ತೀವಿ. ಹಸು ಬದಲಾಗಿದೆ, ವಿಧಾನ ಬದಲಾಗಿದೆ, ಆದರೆ ಬೇಸಾಯಕ್ಕೆ ಅದೇ ಹಳೆ ಬೀಜನ? ನಮಗೊಂದು ತಿಳಿದಿಲ್ಲ ಬಸಣ್ಣ. ಸರಿ, ನಾನು ತೋರಿಸ್ತೀನಿ, ಬನ್ನಿ. ಹೋಗಿ ನೋಡಿ. ಹಾಂ. ನೋಡಿ, ಮೆಕ್ಕೆಜೋಳದ ತೆನೆ ನೋಡಿ, ಒಂದೇ ರೀತಿ ಸಿಗ್ತಾವೆ. ಬಸಣ್ಣ, ಇದೆಲ್ಲ ಒಂದೇ ಥರ ಇದೆಯಾ? ಹೌದು, ನೋಡಿದ್ರಾ? ಹಾಂ. ನಮ್ಮ ಹೊಲದಲ್ಲಿ ಪ್ರತಿಯೊಂದು ಗಿಡ ಬೇರೆನೆ ಕಾಣ್ತಾ ಇದೆ. ಹೌದು. ನಾವು ಹೀಗೆ ಮಾಡ್ಬೋದಾ? ಯಾಕಿಲ್ಲ? ಇವೆಲ್ಲ ಒಂದೇ ರೀತಿ ಇದೆಯಾ? ಹೌದು, ತೆನೆ ಕೂಡ ಒಂದೇ ರೀತಿ ಸಿಗ್ತವೆ. ನಮ್ಮ ಹೊಲದಲ್ಲಿ ಪ್ರತಿಯೊಂದು ಗಿಡ ಬೇರೆನೆ ಕಾಣಿಸುತ್ತೆ. ಇದರ ತೆನೆಯ ಕವಚ ತುಂಬ ಬಲಿಷ್ಠವಾಗಿದೆ. ಹೌದು, ಹಾಗಾಗಿ ಮಳೆ ಆದರೂ ಅಥವಾ ಕೀಟಗಳಾದರೂ ಕಾಳುಗಳು ಒಳಗಿಂದ ಸುರಕ್ಷಿತವಾಗಿರುತ್ತವೆ. ಮತ್ತೆ ನೋಡಿ, ಮೆಕ್ಕೆಜೋಳದ ತೆನೆ ಪೂರ್ತಿಯಾಗಿ ಬೆಳೆದ ನಂತರ ಇದರ ತೆನೆ ತಾನಾಗೆ ಕೆಳಗೆ ಬಾಗುತ್ತದೆ, ಹಾಗಾಗಿ ನೀರು ಒಳಗೆ ಹೋಗುವುದಿಲ್ಲ. ಅಂದರೆ ಮಳೆಯ ಭಯದಿಂದ ಬೇಗನೆ ಕಟಾವು ಮಾಡುವ ಅಗತ್ಯವೇ ಇಲ್ಲ. ಆರಾಮವಾಗಿ ನಿಮ್ಮ ಸಮಯಕ್ಕೆ ಅನುಸಾರವಾಗಿ ಕಟಾವು ಮಾಡಿ. ಈ ಪ್ರಯೋಜನ ಕೇವಲ ADV 768ನಲ್ಲಿ ಮಾತ್ರ ಸಿಗುತ್ತೆ. ಇದರ ತೆನೆಯ ಬೆಂಡು ತುಂಬಾ ತೆಳ್ಳಗಿದೆ ಮತ್ತು ಕಾಳುಗಳ ಪ್ರಮಾಣ ತುಂಬಾ ಹೆಚ್ಚಿದೆ. ಮತ್ತೆ ನೋಡಿ, ಕಾಳಿನ ಗಾತ್ರವು ದೊಡ್ಡದು, ಅದರಿಂದ ತೂಕವು ಹೆಚ್ಚು ಬರುತ್ತೆ. ಈ ಕಾಳುಗಳು ಬಹಳ ಚೆನ್ನಾಗಿ ಕಾಣ್ತಿವೆ. ಅದಕ್ಕಾಗಿ ಪೋಲ್ಟ್ರಿ ಮತ್ತು ಇಥೆನಾಲ್ ಉದ್ಯಮದಲ್ಲಿ ಇದಕ್ಕೆ ಅತ್ಯಧಿಕ ಬೇಡಿಕೆ ಇದೆ. ಅಂದರೆ ಪ್ರಯೋಜನ ಕೇವಲ ಹೊಲಕ್ಕೆ ಮಾತ್ರವಲ್ಲ. ಅಂದ್ರೆ ಬದಲಾವಣೆ ಇಲ್ಲಿಂದಲೇ ಶುರು ಆಗೋದು. ಹೌದು, ಒಂದು ಶಕ್ತಿಶಾಲಿ ಬೀಜದಿಂದ. ನೋಡಿ ಇದನ್ನು. ನಾವು ಕೂಡ ಇದನ್ನು ಮಾಡಬಹುದಾ? ಯಾಕಿಲ್ಲ? ನಾನು ಬೀಜ ಅಷ್ಟೇ ಬದಲಾಯಿಸಿದ್ದು, ಇನ್ನೆಲ್ಲ ತಾನಾಗಿಯೇ ಬದಲಾಯಿತು. ವಿಶೇಷ ಬೆಳೆಗಾಗಿ ವಿಶೇಷ ಪ್ರಾರಂಭ. ADV 768ದ ಭರ್ಜರಿ ಬೀಜದೊಂದಿಗೆ. ನೀವು ನೋಡಿದ ಹಾಗೆ ADV 768ನ ಈ ಭರ್ಜರಿ ಬೀಜ ರೈತರ ಭವಿಷ್ಯವನ್ನು ಸುರಕ್ಷಿತಗೊಳಿಸಿದೆ ಮತ್ತು ಅವರನ್ನು ಅತ್ಯಂತ ವಿಶೇಷರನ್ನಾಗಿ ಮಾಡಿದೆ.
ಈಗ ನಾವು ಭೇಟಿ ಮಾಡೋಣ ADV 768ನ ಈ ಭರ್ಜರಿ ಬೀಜದಿಂದ ನಿಜವಾದ ಲಾಭ ಪಡೆದ ರೈತರನ್ನ. ಮೊದಲು ನಾವು ಬೇರೆ ಬೀಜವನ್ನು ಬಳಸ್ತಾ ಇದ್ವಿ. ನಂತರ ನಮಗೆ ADV 768 ಬಗ್ಗೆ ಗೊತ್ತಾಯಿತು. ಮೊದಲು ನಾನು ನನ್ನ ಹೊಲದಲ್ಲಿ ಅರ್ಧ ಮಾತ್ರ ಬಿತ್ತನೆ ಮಾಡುತ್ತಿದ್ದೆ. ಫಲಿತಾಂಶ ಒಳ್ಳೇದು ಬಂತು. ಮುಂದಿನ ಸೀಸನ್ನಲ್ಲಿ ಪೂರ್ತಿ ಹೊಲದಲ್ಲಿ ಇದನ್ನೇ ಬಿತ್ತನೆ ಮಾಡಿದ್ವಿ. ಇನ್ನು ಮುಂದೆ ನಾನು ಪ್ರತಿ ಸಲ ಇದೇ ಬೀಜವನ್ನೇ ಬಳಸುತ್ತೇನೆ. ಇದು ಒಂದು ಸಾಟಿ ಇಲ್ಲದ ಭರ್ಜರಿ ಬೀಜ. ಇದಕ್ಕಿಂತ ಅದ್ಭುತ ಬೀಜವನ್ನು ನಾನು ಇಲ್ಲಿ ತನಕ ನೋಡಿಲ್ಲ. ಈ ಭರ್ಜರಿ ಬೀಜ ನನ್ನ ಭಾಗ್ಯವನ್ನು ಬದಲಾಯಿಸಿತು. ಈ ಭರ್ಜರಿ ಬೀಜ ನನ್ನ ಭಾಗ್ಯವನ್ನು ಬದಲಾಯಿಸಿದೆ. ಭರ್ಜರಿ ಬೀಜ ನಿಜಕ್ಕೂ ಅತ್ಯಂತ ಅದ್ಭುತವಾಗಿದೆ. ನನಗೆ ಇಷ್ಟವಾದದ್ದು ಇದರ ಬಲಿಷ್ಠವಾದ ತಲೆಯ ಕವಚ. ಇದು ಮಳೆ ಮತ್ತು ಕೀಟದ ರಕ್ಷಣೆ ಸಿಗುತ್ತದೆ. ಇದರ ತೆನೆಯ ಬೆಂಡು ತೆಳ್ಳಗಿರುವುದರಿಂದ ಕಾಳು ಚೆನ್ನಾಗಿ ತುಂಬಿಕೊಂಡಿರುತ್ತದೆ. ಅಡ್ವಾಂಟದ ಜೋಳದ ತೆನೆ ದೊಡ್ಡದು ಮತ್ತು ಸಮಾನಾಂತರ ತೆನೆ ಇರುವುದರಿಂದ ಚೆನ್ನಾಗಿ ಇಳುವರಿ ಬರುತ್ತದೆ. ಇದರ ಕಾಳಿನ ಗಾತ್ರ ದೊಡ್ಡದರಿಂದ ತೂಕನೂ ಜಾಸ್ತಿ ಬರುತ್ತದೆ ಮತ್ತು ಇದರ ಕಾಳಿನ ಕ್ವಾಲಿಟಿ ಉತ್ತಮವಾಗಿ ಬರುತ್ತದೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ಹೆಚ್ಚು ಬೆಲೆ ಸಿಗುತ್ತದೆ. ಈ ಮೊದಲು ಎಷ್ಟೇ ದುಡಿದರೂ ಕಡಿಮೆ ಲಾಭ ಸಿಗುತ್ತಿತ್ತು. ಈಗ ಅಷ್ಟೇ ದುಡಿಮೆಯಲ್ಲಿ ಹೆಚ್ಚಾಗಿ ಸಂಪಾದನೆ ಆಗುತ್ತಿದೆ. ಬೆಳೆಯ ಲಾಭ ನೇರವಾಗಿ ಮನೆಯಲ್ಲಿ ಕಾಣಿಸುತ್ತದೆ. ಆದಾಯದಲ್ಲಿ ಸ್ಪಷ್ಟ ವ್ಯತ್ಯಾಸ ಕಾಣಿಸುತ್ತದೆ. ಈಗ ನನಗೆ ADV 768 ಭರ್ಜರಿ ಬೀಜದ ಮೇಲೆ ಪೂರ್ತಿ ಭರವಸೆ ಇದೆ. ಪ್ರತಿ ಸಲ ನಾನು ಇದೇ ಬೀಜವನ್ನು ಬಿತ್ತುತ್ತೇನೆ. ನಾನು ಇನ್ನು ಮುಂದೆ ಬೇರೆ ಬೀಜಗಳ ಬಗ್ಗೆ ಯಾವುದೇ ಯೋಚನೆ ಮಾಡುವಂತಿಲ್ಲ. ADV 768 ಭರ್ಜರಿ ಬೀಜ. ADV 768 ಭರ್ಜರಿ ಬೀಜ. ADV 768 ಭರ್ಜರಿ ಬೀಜ. ADV 768 ಭರ್ಜರಿ ಬೀಜ. ADV 768